guys, welcome back to our channel. ಇವತ್ತು ಸೆಕೆಂಡ್ ಡೇ ನಾನು ಡಯಟ್ ಮಾಡಿ ಸೊ ಇವತ್ತು ನಾನು ಏನೇನು ಕನ್ಸ್ಯೂಮ್ ಮಾಡ್ತೀನಿ ಅಂತೆಲ್ಲ ವಿಡಿಯೋ ತೋರಿಸ್ತೀನಿ ನಿಮಗೆ. ಇವತ್ತು ನಾನು ವೆಯ್ಟ್ ಚೆಕ್ ಮಾಡ್ತಾ ಇಲ್ಲ, ಯಾಕಂದರೆ ನಿನ್ನೆ ತಾನೇ ಸ್ಟಾರ್ಟ್ ಮಾಡಿರೋದ್ರಿಂದ ಇವತ್ತು ವೆಯ್ಟ್ ಚೆಕ್ ಮಾಡ್ತಾ ಇಲ್ಲ. ಬರೀ ಒಂದು ಗ್ಲಾಸ್ ನೀರು ಕುಡಿತಾ ಇದ್ದೀನಿ. ಮತ್ತು ಇಂಟರ್ಮಿಟಿಂಗ್ ಫಾಸ್ಟಿಂಗ್ ಆಗಿರೋದ್ರಿಂದ ನಾನು ಆಫ್ಟರ್ನೂನ್ವರೆಗೂ ಏನೂ ತಿನ್ನಲ್ಲ. ಸೊ ಇದು ಸೌತೆಕಾಯಿ ಬಂದುಬಿಟ್ಟು ನಮ್ಮ ಪೆಟ್ಸ್ಗೆ ಅವ್ರಿಗೂ ಹೈಡ್ರೇಟ್ ಆಗಿರಲಿ ಅಂತ ಹೇಳ್ಬಿಟ್ಟು ನಾನು ಕುಕುಂಬರ್ ಕೊಡ್ತಾಯಿದ್ದೀನಿ. ಫಸ್ಟ್ ಈಟಿಂಗ್ ವಿಂಡೋ ಸ್ಟಾರ್ಟ್ ಆಗಿದ ತಕ್ಷಣ ಫಸ್ಟು ಹೋಗಿ ಎಳ್ನೀರು ಕುಡಿತಾ ಇದ್ದೀನಿ 12 o'clock. ಅದಾದಮೇಲೆ ಸ್ವಲ್ಪ ಪುಳಿಯೋಗರೆ, ಸ್ವಲ್ಪ ಕ್ಯಾರೆಟು, ಸ್ವಲ್ಪ ಕುಕುಂಬರು ಮತ್ತು 2 ಎಗ್ ತಿಂದೆ. 1 ಎಗ್ ಫಸ್ಟೇ ತಿಂದ್ಬಿಟ್ಟಿದ್ದೆ, ಇನ್ನೊಂದು ಎಗ್ಗು ಇವಾಗ ತಿಂತಾ ಇದ್ದೀನಿ. ವೆಯ್ಟ್ ಲಾಸ್ಗೆ ರೈಸ್ ತಿನ್ನಲೇಬಾರ್ದು ಅಂತ ಏನೂ ಇಲ್ಲ, ಬಟ್ ಸ್ಮಾಲ್ ಪೋರ್ಷನ್ ಇರಬೇಕು, ವೆಜಿಟೇಬಲ್ಸು ಜಾಸ್ತಿ ಇರಬೇಕು ಅಷ್ಟೇ. ನನಗೂ ರೈಸ್ ತಿಂದಿರ ಇರೋಕ್ಕಾಗಲ್ಲ, ಸೊ ಅದಕ್ಕೆ ನಾನು ಸ್ಮಾಲ್ ಪೋರ್ಷನಲ್ಲಿ ಅಂದರೆ 100 ಗ್ರಾಮ್ ರೈಸ್ ತಿಂತೀನಿ, ಇನ್ನು ಮಿಕ್ಕಿದೆಲ್ಲ ವೆಜಿಟೇಬಲ್ಸ್ ತಿಂತೀನಿ. ಮತ್ತು ಇದು ಈವ್ನಿಂಗ್ ಸ್ನ್ಯಾಕ್ಸ್ ಥರ, ಇದರಲ್ಲಿ ಅರ್ಧ ನನಗೆ, ಅರ್ಧ ಫ್ರಾನ್ಸಿಸ್ಗೆ, ಇನ್ನೂ ಸ್ವಲ್ಪ ನಮ್ಮ ಪೆಟ್ಸ್ಗೂ ಸೇರಿಸಿ ಅದು ಫ್ರೂಟ್ಸ್ ಕಟ್ ಮಾಡಿರೋದು. ಜಾಸ್ತಿ ಅಲ್ಲೂ ತಿನ್ನಬಾರ್ದು, ಮ್ಯಾಂಗೋದಲ್ಲಿ ಕ್ಯಾಲೋರಿ ಜಾಸ್ತಿ ಇರುತ್ತೆ, ಸೊ ಅದಕ್ಕೋಸ್ಕರ. ಸೊ ನೈಟ್ ಈಗ 8 o'clock, ಅಂದರೆ 12 to 8 o'clockವರೆಗೂ ಅಷ್ಟೇ ತಿನ್ನೋದು. ಅದಾದಮೇಲೆ ಏನೂ ತಿನ್ನಲ್ಲ ನಾನು. ಸೊ ಅದಕ್ಕೆ 2 ಎಗ್ ದೋಸೆ ಮತ್ತು ಒಂಚೂರು ಟೊಮೊಟೊ ಗೊಜ್ಜು ಮತ್ತು ಸೌತೆಕಾಯಿ ಕ್ಯಾರೆಟ್ನ ಜೊತೆಗೆ ಸೇರಿಸ್ಕೊಂಡು ತಿಂತಾಯಿದ್ದೀನಿ. ತುಂಬ ನೈಟಲ್ಲೇನಾದರೂ ಹೊಟ್ಟೆ ಹಸಿದ್ರೆ ನೀರು ಜಾಸ್ತಿ ಕುಡಿಯೋಕ್ಕೆ ಇದು ಮಾಡ್ತೀನಿ, ಇಲ್ಲಾಂದರೆ ಇನ್ನೂ ಜಾಸ್ತಿ ಹೊಟ್ಟೆ ಹಸಿದ್ರೆ ವಾಟರ್ ಮೆಲನ್ ತಿಂತೀನಿ. ಅದಕ್ಕೆ ಬಿಟ್ಟರೆ ನಾನು ಬೇರೆ ಏನು ಊಟ ಮಾಡೋಕ್ಕೆ ಮತ್ತು ಸ್ನ್ಯಾಕ್ಸ್ ಏನೋ ಸಿಕ್ತು ಅಂತ ತಿನ್ನೋಕ್ಕೆಲ್ಲ ಹೋಗಲ್ಲ ನೈಟಲ್ಲಿ. ಇದು ನಿಮಗೆ ಸ್ವಲ್ಪ ಲಾಸ್ಟಲ್ಲಿ ಟಿಪ್ ಥರ, ಏನಾದರೂ ನಿಮ್ಮ ಫಿಶ್ ಟ್ಯಾಂಕ್ ಈ ಥರ ಗಲೀಜಿತ್ತು, ಯಾರಾದರೂ ಮನೆಗೆ ಬರ್ತಿದ್ದಾರೆ, ಇಲ್ಲ ನೀವೆಲ್ಲಾದರೂ ಅರ್ಜೆಂಟಾಗಿ ಹೋಗಬೇಕು, ಇದು ಕ್ಲೀನ್ ಮಾಡೋಕ್ಕಾಗಲ್ಲ ಅಂದಾಗ ನೀವು ಒಂದು ಪ್ಯಾಡ್ ಥರ ಚಿಕ್ಕದು ಏನಾದರೂ ಸ್ಪಾಂಜ್ ಥರ ಏನಾದರೂ ತಗೊಂಡು ಫಸ್ಟು ಫಿಶ್ ಟ್ಯಾಂಕ್ ಒಳಗಡೆ ನೀವು ಕ್ಲೀನಾಗಿ ಅದರಲ್ಲಿ ರಬ್ ಮಾಡಿ ಎಲ್ಲೆಲ್ಲಿ ಗಲೀಜೆಲ್ಲ ಇದೆಯೋ ಅದೆಲ್ಲ ನೋಡಿಬಿಟ್ಟು ನೀಟಾಗಿ ಕ್ಲೀನ್ ಮಾಡಿಕೊಂಡು, ಮತ್ತು ಮೇಲೆ ಫಿಲ್ಟ್ರದ್ದು ಸ್ಪಾಂಜ್ ಬರುತ್ತಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡಿದ್ರೆ ಸಾಕು. 1 hour ಇಲ್ಲ 2 hours ಬಿಟ್ಟು ನೋಡಿದ್ರೆ ಆಮೇಲೆ ಟ್ಯಾಂಕ್ ಎಲ್ಲ ಕ್ಲೀನ್ ಆಗಿರುತ್ತೆ. ಇಷ್ಟೇ ಈ ವಿಡಿಯೋ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.